ಈ ಮೊಟ್ಟೆನ ಬೇಯಿಸ್ತಾ ಇದ್ದೀನಿ. ಸೊ ಬೇಯಿಸಾದ್ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಈ ಮೊಟ್ಟೆನೂ ನಮ್ಮ ಮನೆ ಫ್ರೀಝರ್ ಇದೆಯಲ್ಲ ಇಲ್ಲಿ ಇಡ್ತೀನಿ. ಈ ಜಾಗದಲ್ಲಿ ಫ್ರೀಝರ್ ಜಾಗಿಸಿ ಇದು ಬಿಸಿ ಹಸಿ ಎರಡು ಕೂಡ ಒಟ್ಟೊಟ್ಟಿಗೆ ಇದೆ ನೋಡಿ ಅಲ್ಲಿ. ಸೊ 24 hours ವೆಯ್ಟ್ ಮಾಡೋಣ ಗೈಸ್. ಆಮೇಲೆ ತೋರಿಸ್ತೀನಿ ನಿಮಗೆ. ಇದು ಇದೇನಾಗಿದೆ ನೋಡೋಣ. ಓ ಓ ಓ ಓ ಓ ಗೈಸ್ ನೋಡಿ. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತೀರಿ ಮಿಸ್ಟರ್ ಮದನ್ ವ್ಲಾಗರ್. ಸೊ ಗಾಯ್ಸ್ ಆ್ಯಕ್ಚುಲಿ ಏನಂತ ಅಂದರೆ ಇವತ್ತು ನಾನು ಒಂದು ಆಮ್ಲೆಟ್ ಆಗ್ತಾ ಇದ್ದೆ. ಆಯಿತು, ಆಮೇಲೆ ಸೊ ಅಡುಗೆ ಮನೇಲಿ ಆಮ್ಲೆಟ್ ಹಾಕ್ಬೇಕಾದ್ರೆ ಏನೋ ಒಂದು ತಲೆಗೆ ಬಂತು. ಏನು ಅಂತ ಕೇಳ್ತೀರಾ? ಮೊಟ್ಟೆ ಇರುತ್ತೆ ಗೊತ್ತಾ, ಮೊಟ್ಟೆ. ಅದನ್ನು ಒಂದು ಬೇಯಿಸಿರೋ ಮೊಟ್ಟೆ, ಇನ್ನೊಂದು ಹಸಿ ಲೈಕ್ ಮೊದಲು ಸರಿಯಾಗಿ ಮಾತಾಡೋದು ಕಲಿ ಅಂದರೆ ಹೊಡೆದಿರಲ್ವಲ್ಲ ಹಸಿ ಮೊಟ್ಟೆ, ಅದನ್ನು ಎರಡನ್ನೂ ಕೂಡ ಫ್ರೀಝರಲ್ಲಿ ಇಟ್ಟರೆ ಏನಾಗಬಹುದು ಅಂತ ನನಗೆ ಕುತೂಹಲ ಇತ್ತು. ತುಂಬ ದಿನದಿಂದ ಇತ್ತು ಏನಾಗ್ಬೋದು ಅಂತ. ನಾನು ಅದನ್ನು ರಿಯಲಾಗಿ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ಇವತ್ತು. ಸೊ ಬನ್ನಿ ಅದನ್ನು ಮಾಡೋಣ ಗೈಸ್. ನೋಡಿ ಇಲ್ಲಿ ಮಾಡೋಕ್ಕೆ ಅಂತಲೇ 1 ಡಜನ್ ಮೊಟ್ಟೆ ತೊಗೊಬಂದಿದ್ದೀನಿ. ಇಲ್ಲಿ ನೋಡಿ, ಇದು ಒಂದು ಹಸಿ ಮೊಟ್ಟೆ. ಆಲ್ರೆಡಿ ಇಲ್ಲಿ ಒಂದು ಬೇಯಿಸ್ತಾ ಇದ್ದೀನಿ ಮೊಟ್ಟೆನ. ಇಲ್ಲಿ ಕಾಣಿಸ್ತಿದ್ದಿಲ್ಲ, ಈ ಮೊಟ್ಟೆನ ಬೇಯಿಸ್ತಾ ಇದ್ದೀನಿ. ಸೊ ಬೇಯಿಸಾದ್ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಈ ಮೊಟ್ಟೆನೂ ನಮ್ಮ ಮನೆ ಫ್ರೀಝರ್ ಇದೆಯಲ್ಲ ಇಲ್ಲಿ ಇಡ್ತೀನಿ. ಈ ಜಾಗದಲ್ಲಿ ಫ್ರೀಝರ್ ಜಾಗದಲ್ಲಿ. ಸೊ ನೋಡೋಣ, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಏನಾಗಬಹುದು ಅಂತ. ಆ್ಯಕ್ಚುಲಿ ಅದಕ್ಕೆ 24 hours ವೆಯ್ಟ್ ಮಾಡ್ತೀನಿ ನಾನು. ಸೊ ಇವಾಗ ಟೈಮ್ ಬಂದು 10:30 ಅಂದ್ಕೊತೀನಿ. ಸೊ ನೀವೇ ನೋಡಿಬಿಡಿ ಟೈಮ್ನ, 10:30. ಅದು ಆಗೋಷ್ಟೊಳಗೆ ಇನ್ನೊಂದು 15 ಮಿನಿಟ್ಸ್ ಆಗುತ್ತೆ. ಸೊ 10:45 ಅಂದ್ಕೊಳ್ಳಿ. ಸೊ ನಾಳೆ ಕರೆಕ್ಟಾಗಿ ಇದೇ ಟೈಮಿಗೆ ಫ್ರಿಜ್ನ ಓಪನ್ ಮಾಡ್ತೀನಿ. ನೋಡೋಣ 24 hours ಬಿಟ್ಟರೆ ಹೇಗಿರುತ್ತೆ ಅಂತ ನಾನು ಚೆಕ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಗಾಯ್ಸ್ ನೋಡಿ, ಇಲ್ಲಿ ನಮ್ಮ ಮೊಟ್ಟೆ ಬೇಯ್ತಾ ಇದೆ. ಫುಲ್ಲು ಕುದಿ ಬೇರೆ ಬರ್ತಾ ಇದೆ ನೋಡಿ. ಇನ್ನೊಂದು 5 ಮಿನಿಟ್ಸಲ್ಲಿ ರೆಡಿ ಆಗಿಬಿಡ್ತಿದ್ದು. ಸೊ ಇದು ಬೇಯಿಸಾದ್ಮೇಲೆ ಸೊ ಇದೆ ಸೇಮ್ ಹಿಂಗೆ ತೊಗೊಂಡೋಗ್ಬಿಟ್ಟು, ಹಿಂಗೆ ಕಾಣಿಸ್ತಿದ್ದಿಲ್ಲ, ಹಿಂಗೆ ತೊಗೊಂಡೋಗ್ಬಿಟ್ಟು ನಾನು ಫ್ರೀಝರಲ್ಲಿ ಇಡ್ತೀನಿ. ಗೈಸ್ ಇಲ್ಲಿ ನೋಡಿ, ಇದು ನಮ್ಮನೆ ಫ್ರಿಜ್ಜು. ಸೊ ಈ ಫ್ರಿಜ್ಜಲ್ಲಿ ನಾನು ಏನೂ ಇಟ್ಟಿಲ್ಲ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆ. ಇಲ್ಲಿ ಯಾವ ಥರ ಐಸ್ ಫಾರ್ಮೇಷನ್ ಆಗಿದೆ ನೋಡಿ. ನೋಡಿ ಕಾಣಿಸ್ತಿದ್ಯಾ? ಸೊ ಇದೇ ಫ್ರೀಝರಲ್ಲಿ ನಾನು ಇಡ್ತಾ ಇರೋದು ನೋಡಿ. ಇಲ್ಲೆಲ್ಲ ಹಿಂಗೆ ಗಟ್ಟಿಯಾಗಿದೆ ಐಸು. ಸೊ ಇಲ್ಲಿ ನಾನು ಇಡ್ತಾ ಇದ್ದೀನಿ. ನೋಡೋಣ ಏನಾಗ್ಬೋದು ಅಂತ ನೋಡೋಣ, ಚೆಕ್ ಮಾಡೋಣ, ನಿಮಗೂ ತೋರಿಸ್ತೀನಿ ಗೈಸ್. ಈಗ ನೋಡಿ, ಈಗ ಒಂದು ಹಸಿ ಮೊಟ್ಟೆ ತಗೊಂಡೋಗ್ತೀನಿ ನೋಡಿ, ಹಸಿ ಮೊಟ್ಟೆ. ಸೊ ಫ್ರಿಜ್ಜು ಇದನ್ನು ಓಪನ್ ಮಾಡಿದ್ದೀನಿ ನೋಡಿ. ಇಲ್ಲಿ ಹೊಗೆ ಬರ್ತಾಯಿದೆ ನೋಡಿ ಆಗಲೇ. ಸೊ ಇಡ್ತಾಯಿದ್ದೀನಿ, ಇಲ್ಲಿ ಈ ಮೂಲೆಯಲ್ಲಿ ಇಡ್ತಾಯಿದ್ದೀನಿ. ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗಲಿ ಅಂತ ಅಲ್ಲಿ ಇಡ್ತಾಯಿದ್ದೀನಿ. ಇಲ್ಲಿ ಇಟ್ಟಿದ್ದೀನಿ ನೋಡಿ ಗೈಸ್, ಇಲ್ಲಿ ಇಟ್ಟಿದ್ದೀನಿ. ಇದು ಹಸಿ ಮೊಟ್ಟೆ. ಬಿದ್ದು ಬಿಟ್ಟರೆ ಕಷ್ಟನಲ್ಲಪ್ಪ. ಇದಕ್ಕೊಂದು ಐಸನ್ನು ಸ್ವಲ್ಪ ಸಪೋರ್ಟಿಗೆ ಕೊಡೋಣ. ಸೊ ಗೈಸ್ ಅಲ್ಲಿ ನೋಡಿ ಕಾಣಿಸ್ತಿದೆಯಲ್ಲ. ಸೊ ಇದು ಹಸಿ ಮೊಟ್ಟೆ. ಸೊ ಈಗ ಇನ್ನೊಂದು ಬೇಯಿಸಿರೋ ಮೊಟ್ಟೆನ ಇಡೋಣ ಬನ್ನಿ. ಇಲ್ಲಿ ಆಲ್ರೆಡಿ ನೋಡಿ, ಇಲ್ಲಿ ಕುದಿ ಬರ್ತಾ ಇದೆ. ಇದು ತುಂಬ ಹೊತ್ತಾಯಿತು. ಹಂಗನ್ಸಿರಂಗೆ ಇದು ಆಗಿರಬೇಕು. ಐ ಥಿಂಕ್ 10 ಮಿನಿಟ್ಸ್ ಮೇಲಾಯಿತು ಇದು ಆಗಕ್ಕೆ ಹಿಡ್ದು. ಸೊ ಗೈಸ್ ಹೀಗೆ ತಗೊತಾ ಇದ್ದೀನಿ ನೋಡಿ. ಸೊ ಸೀದಾ ನಾನು ಏನು ಮಾಡ್ತೀನಿ ನೋಡಿ, ಬೇಯಿಸಿರೋದು. ಸೊ ಇದನ್ನು ಹಾಗೆ ತಗೊಂಡೋಗಿ ಫ್ರೀಝರಲ್ಲಿ ಇಡ್ತಾ ಇದ್ದೀನಿ ಗೈಸ್ ನೋಡಿ. ಓಹೋ ಫ್ರೀಝರಲ್ಲಿ ಇಡ್ತಾ ಇದ್ದೀನಿ. ಐ ಥಿಂಕ್ ಕ್ಯಾಮ್ರಾ ಆ್ಯಂಗಲ್ ಕರೆಕ್ಟಾಗಿ ಇಟ್ಕೊಂಡಿರಲಿಲ್ಲ ನೋಡಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಫ್ರೀಝರಲ್ಲಿ ಇಟ್ಟಿದ್ದೀನಿ. ಇವೆರಡನ್ನೂ ಈಗ ಜೊತೆ ಮಾಡ್ತೀನಿ ನೋಡಿ. ಐ ಥಿಂಕ್ ಇದು ಬಿದ್ದೋಗ್ಬಿಡುತ್ತೆ. ಸೊ ಇದ್ರೊಳಗಡೆ ಇಡ್ತೀನಿ ಗೈಸ್. ಸುಡ್ತಾ ಇದೆ. ಮೊಟ್ಟೆ ಹೊಡೆದೋದ್ರೆ ಕಷ್ಟ. ಇದು ಬಿಸಿ, ಇದು
ಇದು ಹಸಿ, ಬಿಸಿ ಹಸಿ ಎರಡು ಕೂಡ ಒಟ್ಟೊಟ್ಟಿಗೆ ಇದೆ ನೋಡಿ ಅಲ್ಲಿ. ಆಯಿತು, ಆಮೇಲೆ ಸೊ 24 hours ವೆಯ್ಟ್ ಮಾಡೋಣ ಗೈಸ್. ನೋಡಿ ನೋಡ್ಕೊಬಿಡಿ ಒಂದ್ಸತಿ. ಸೊ 24 hours ವೆಯ್ಟ್ ಮಾಡೋಣ ಗೈಸ್. ಬಾಯ್. ಸೊ ಸಿಗ್ತೀನಿ 24 hours ಆದಮೇಲೆ ಗೈಸ್. A few moments later, 2,000 years later, one eternity later. ಗೈಸ್ ಆ್ಯಕ್ಚುಲಿ ಒಂದು ವಿಡಿಯೋ ಮಾಡಿದ್ದೆ, ಏನು ಮೊಟ್ಟೆನ ಫ್ರೀಝರಲ್ಲಿ ಇಟ್ಟಿದೆ 24 hours ಆದಮೇಲೆ ಅದನ್ನು ಓಪನ್ ಮಾಡ್ತೀನಿ ಅಂತ. ಸೊ ಟೈಮ್ ಈಗ 1 hour ಜಾಸ್ತಿನೇ ಆಗಿಬಿಟ್ಟಿದೆ. ಸೊ ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಸೊ 1 hour ಜಾಸ್ತಿನೇ ಆಗಿದೆ. ಸೊ ಬನ್ನಿ ಈಗ ಸೀದಾ ಹೋಗೋಣ, ನೋಡೋಣ ಹೇಗಿದೆ ಅದು ಕಂಡೀಷನ್ ಹೇಗಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ಅಯ್ಯೋ ಇದೇ ಗಟ್ಟಿಯಾಗಿದೆ. ಓಹೋ ಅಂಟ್ಕೊಂಬಿಟ್ಟಿದೆ, ಫುಲ್ ಕೋಲ್ಡ್ ಆಗಿಬಿಟ್ಟಿದೆ ಗೈಸ್. ಇದರಲ್ಲಿ ಯಾವುದು ಬೇಯಿಸಿರೋದು ಯಾವುದು ಇದ್ರ ಮೊಟ್ಟೆ ಅಂತಲೇ ಗೊತ್ತಾಗ್ತಾ ಇಲ್ಲ, ಅಷ್ಟು ಕೋಲ್ಡ್ ಇದೆ. ಸೊ ಬನ್ನಿ ಚೆಕ್ ಮಾಡೋಣ ಹೇಗಿದೆ ಅಂತ ಗೈಸ್. ಆ್ಯಕ್ಚುಲಿ 2 ಮೊಟ್ಟೆನೂ ನಾನು ಈ ಬಟ್ಲೊಳಗಡೆ ಇಟ್ಕೊಂಡಿನಿ ನೋಡಿ. ಇದರಲ್ಲಿ ಯಾವುದು ಬೇಯಿಸಿರೋದು ಯಾವುದು ಹಾಗೆ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ಸೊ 2 ಏನಕ್ಕೆ ಬಟ್ಲಲ್ಲಿ ಏನಕ್ಕೆ ಇಟ್ಕೊಂಡಿದ್ದೀನಿ ಅಂತಂದರೆ, ಮಿಸ್ಸಾಗಿ ಒಡೆದ್ರೆ ಅದು ಇಲ್ಲೇ ಕೆಳಗಡೆ ಬೀಳಲಿ ಅಂತ, ಏನೇ ಇದ್ರೂ ಒಳಗಡೆ. ಸೊ ಬನ್ನಿ ನೋಡೋಣ ಗೈಸ್, ಇದು ಯಾವ ಮೊಟ್ಟೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಸೊ ಬನ್ನಿ, ಈ ಮೊಟ್ಟೆ ಹೊಡಿತಾ ಇದ್ದೀನಿ ನೋಡಿ, 2 ಮೊಟ್ಟೆಯಲ್ಲಿದೆ. ಸೊ ಮೊದಲನೇ ಮೊಟ್ಟೆ ಹೊಡಿತಾ ಇದ್ದೀನಿ. ಏನಿದು ಗೈಸ್? ಐ ಥಿಂಕ್ ಇದು ಬೇಯಿಸಿರೋ ಮೊಟ್ಟೆ. ಇಲ್ಲೇ ನೋಡಿ, ಇಲ್ಲಿ ಕಾಣ್ತಾ ಇದೆಯಾ ಅಂತ? ಏನೂ ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ. ಇದು ಬೇಯಿಸಿರೋ ಮೊಟ್ಟೆ, ಇದು ಇಲ್ಲಿರೋಣ. ಅದು ಸಿಪ್ಪೆ ಸುಲ್ದಿ ಆಮೇಲೆ ತೋರಿಸ್ತೀನಿ ನಿಮಗೆ. ಇದು ಇದೇನಾಗಿದೆ ನೋಡೋಣ. ಓ ಓ ಓ ಓ ಓ ಓ ಗೈಸ್ ನೋಡಿ, ಇಲ್ಲಿ ನೋಡಿ ಗೈಸ್, ಇಲ್ಲಿ ಗೊತ್ತಿತ್ತು ನನಗೆ ಈ ಥರ ಆಗಿರುತ್ತೆ ಅಂತ. ನಿಮಗೂ ತೋರಿಸ್ತೀನಿ ರೀ ಗೈಸ್. ಆ್ಯಕ್ಚುಲಿ ಇದು ಫ್ರೀಝರಲ್ಲಿ ಇಟ್ಟಿದ್ದ ಮೊಟ್ಟೆ. ಸೊ ಇಲ್ಲಿ ನೋಡಿ, ಇಲ್ಲೆಲ್ಲ ಐಸ್ ಥರ ಆಗಿದೆ. ಐ ಥಿಂಕ್ ನಿಮಗೆ ಕಾಣಿಸ್ತಿದೆ ಅನ್ಕೊತೀನಿ. ಇಲ್ಲಿ ನೋಡಿ, ಇಲ್ಲಿ ಐಸ್ ಥರ ಆಗಿದೆ ನೋಡಿ ಮೇಲೆ. ಈ ಎಗ್ ವೈಟ್ ಎಲ್ಲ ಐಸ್ ಥರ ಆಗಿದೆ. ಆಮೇಲೆ ಇದು ಎಗ್ ಯೋಕ್ ಇದೆಯಲ್ಲ, ಅದು ಕೂಡ ಐಸ್ ಥರ ಆಗಿದೆ. ಐ ಥಿಂಕ್ ಇದನ್ನು ನಾವು ಇನ್ನೂ 2-3 days ಇಟ್ಟಿದ್ರೆ ಫುಲ್ಲು ಫ್ರೋಝನ್ ಆಗ್ತೈತೆ ಅನಿಸುತ್ತೆ. ನೀವು ಕಮೆಂಟ್ ಮಾಡಿ ಇನ್ನೂ 3-4 days ಇಡು ಅಂತ. ಬೇಕಾದ್ರೆ ಅದೇ ಥರ ಇಟ್ಟು ಒಂದ್ಸತಿ ಟೆಸ್ಟ್ ಮಾಡ್ತೀನಿ ಗೈಸ್. ನೋಡಿ ಕಾಣಿಸ್ತಿದೆ ಈಗ ನೋಡಿ. ಇಲ್ಲಿ ನೋಡಿ, ಇಲ್ಲಿ ವೈಟ್ ಸ್ವಲ್ಪ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಬಂದು ಫ್ರೋಝನ್ ಆಗಿರೋದು. ಅದು ಮೊಟ್ಟೆ ಇದಾಗಿದೆ ನೋಡಿ, ಇನ್ನೂ ಹಾಗೆ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿಲ್ಲ. ನಾನು ಫೀಲ್ ಮಾಡ್ತೀನಿ, ಟಚ್ ಮಾಡಿ ನಾನು ಫೀಲ್ ಮಾಡ್ತಾಯಿದ್ದೀನಿ. ನನಗೆ ಫೀಲ್ ಆಗ್ತಾಯಿದೆ ಐಸ್ ಥರ ಇದೆ ಇಲ್ಲೆಲ್ಲ. ಗೊತ್ತಾ, ಸಕ್ಕದಾಗಿದೆ ಇದು. ಬಟ್ ಇದು ಇಲ್ಲಿ ನೋಡಿ, ಇದೇನೂ ಆಗಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಓಪನ್ ಮಾಡಿದ್ದೀನಿ ಸ್ವಲ್ಪ. ಸೊ ಇದು ಒಳಗಡೆ ಕುಯ್ದುಬಿಟ್ಟು ಚೆಕ್ ಮಾಡಿ ತೋರಿಸ್ತೀನಿ ತಾಳಿ ನಿಮಗೆ, ಅದು ಹೆಂಗಿದೆ ನೋಡೋಣ ಗೈಸ್. ಇದು ಬಂದ್ಬಿಟ್ಟು ಅದೇ ಹಾಗೆ ಇಟ್ಟಿದ್ನಲ್ಲ, ಬಟ್ ಇದು ಕರೆಕ್ಟಾಗಿ ಸುಲಿಯೋಕ್ಕಾಗಲಿಲ್ಲ. ಸಖತ್ತು ಹಿಂಸೆ ಆಯಿತು. ಎಷ್ಟಾಗಿದೆ ಅಷ್ಟು ಸುಲಿದಿದ್ದೀನಿ ಗೈಸ್. ಬಟ್ ಸಿಪ್ಪೆ ಸುಲ್ಕೊಂತ ಇರಲಿಲ್ಲ ಕ್ಲೀನಾಗಿ. ಸೊ ಇದು ಸಿಪ್ಪೆ ಸುಲಿದಿಟ್ಟಿದ್ದೀನಿ. ಸೊ ಇದು ಬಂದುಬಿಟ್ಟು ಆಗಲೇ ತೋರಿಸಿದ್ನಲ್ಲ ಅದೇ ಮೊಟ್ಟೆ, ಈಗ ಸ್ವಲ್ಪ ಈ ಥರ ಆಗಿದೆ. ಸೊ ಈಗ ಇದನ್ನು ನಾನು ಸುಮ್ಮನೆ ಬಿಡಲ್ಲ, ಇದನ್ನು ಆಮ್ಲೆಟ್ ಮಾಡ್ತೀನಿ, ಅದನ್ನ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ಆಲ್ರೆಡಿ ನೋಡಿ, ಇಲ್ಲಿ ನಾನು ಬಿಸಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಈ ಮೊಟ್ಟೆನ ಹೀಗೆ ತಗೊಂಡು ಹಾಕ್ತಿದ್ದೀನಿ ನೋಡಿ ಗೈಸ್. ನೋಡಿ ಕಾಣಿಸ್ತಿದೆ, ಈ ಥರ ಹಾಕ್ತಾಯಿದ್ದೀನಿ. ನೋಡೋಣ, ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ. ಸೊ ಈಗ ಇದನ್ನು ಕಟ್ ಮಾಡ್ತೀನಿ ರೀ, ನೋಡೋಣ ಇದು ಹೆಂಗಿದೆ. ನಿಂತ್ಕೋ ಕರೆಕ್ಟಾಗಿ. ಗೈಸ್ ಇದರಲ್ಲೇನಂತ ಏನು ಚೇಂಜಸ್ ಆಗಿಲ್ಲ ಗೈಸ್. ಓಕೆ, ನೋ ಚೇಂಜಸ್ ಗೈಸ್, ಇದರಲ್ಲಿ ಏನು ಚೇಂಜಸ್ ಇಲ್ಲ. ಸೊ ನಾನು ಆಗಲೇ ಹಾಕಿದ್ನಲ್ಲ, ಅದು ಮೊಟ್ಟೆನೂ ಕೂಡ ಬಿಸಿ ಆಗ್ತಾ ಇದೆ ಗೈಸ್.
ಅಂಟ್ಕೊಂಡ್ಬಿಟ್ಟಿದೆ. ಎಷ್ಟು ಚೆನ್ನಾಗಿರುತ್ತೆ ಏನೋ ನನಗೆ ಗೊತ್ತಿಲ್ಲ. ಟೇಸ್ಟ್ ಇದನ್ನು ನಾನೇ ಮಾಡಬೇಕು, ನೋಡೋಣ ಹೇಗೆ ಬರುತ್ತೆ ಅಂತ. ಇದು ಯಾಕೋ ಬರ್ತಾ ಇರಲ್ಲ, ಬಿಸಿ ಜಾಸ್ತಿ ಮಾಡ್ತೀನಿ. ಇದೇನಿದು ಬರ್ತಾನೆ ಇಲ್ಲ, ಬಾ ಬಾ ಬರ್ತಾ ಇಲ್ಲ ಗೈಸ್. ಇದು ನನಗೆ ಎತ್ತ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ. ಡಮಾರ್ ಗೈಸ್, ನೀವು ಇದೇ ಥರ ಆಮ್ಲೆಟ್ ಮಾಡ್ತೀರಾ? ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಅದೇ ನಾವು ಫ್ರೋಝನ್ ಮಾಡಿದ್ವಲ್ಲ ಆ ಮೊಟ್ಟೆ. ಯಾವ ರೀತಿ ಇರುತ್ತೆ ಗೊತ್ತಿಲ್ಲ ಟೇಸ್ಟು, ಯಾಕಂದರೆ ಇದನ್ನು ನಾನೇ ತಿನ್ನಬೇಕು. ಹೇಗಿರುತ್ತೋ ಏನೋ ನನಗೆ ಗೊತ್ತಿಲ್ಲ, ನೋಡೋಣ ಗೈಸ್. ಆ್ಯಕ್ಚುಲಿ ಆ ಮೊಟ್ಟೆನ ಇಲ್ಲಿ ನೋಡಿ ಆಮ್ಲೆಟ್ ಮಾಡ್ಕೊಂಡು ತಗೊಬಂದಿದ್ದೀನಿ. ಸೊ ಹೇಗಿರುತ್ತೇನೋ ಗೊತ್ತಿಲ್ಲ, ಬನ್ನಿ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮ್ಗೆ ಹೇಗಿದೆ ಅಂತ. ಗೈಸ್ ನೋಡಿ ಮೊಟ್ಟೆ, ನಾರ್ಮಲ್ಲೇ ಇದೆ, ಏನಂತೇನು ಚೇಂಜಸ್ ಇಲ್ಲ. ಚೇಂಜಸ್ ಏನಾರು ಇದ್ದರೆ ಸ್ವಲ್ಪ ರಬ್ಬರಿ ಥರ ಇದೆ, ರಬ್ಬರ್ ಟೈಪ್ ಇದೆ ಸ್ವಲ್ಪ. ಬಟ್ ಓಕೆ, ಸೇಮ್ ಆಮ್ಲೆಟ್ ಥರನೇ ಇದೆ, ನೋ ಚೇಂಜಸ್. ಮತ್ತು ಬೇಯಿಸಿರೋ ಮೊಟ್ಟೆನೂ ಅಷ್ಟೇ, ಇಲ್ಲೇ ಇದೆ ಅದುವಾ. ಸೊ ನೋಡಿ, ಇದು ಬೇಯಿಸಿರೋ ಮೊಟ್ಟೆ, ಇದರಲ್ಲಿ ಏನು ಚೇಂಜಸ್ ಇಲ್ಲ. ನನಗೆ ಯಾವುದು ಆಶ್ಚರ್ಯ ಆಗಿದ್ದು ಅಂದರೆ, ಹಂಗೆ ಹಸಿ ಮೊಟ್ಟೆ ಇಟ್ಟಿದ್ನಲ್ಲ ಅದು ಆ್ಯಕ್ಚುಲಿ ಆಶ್ಚರ್ಯ. ಅಂದರೆ ಅದು ಸ್ವಲ್ಪ ಐಸ್ ಎಲ್ಲ ಕೂತ್ಕೊಂಡ್ಬಿಟ್ಟಿತ್ತು, ಒಳಗಡೆ ಫಾರ್ಮೇಷನ್ ಆಗಿತ್ತು. ಸೊ ಅದನ್ನು ಐ ಥಿಂಕ್ ಇನ್ನೂ 2-3 ದಿನ ಹಾಗೆ ಇಟ್ಟರೆ ಐ ಥಿಂಕ್ ಅದು ಐಸ್ ಆಗಿ ಕನ್ವರ್ಟ್ ಆಗಬಹುದು. ಸೊ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ನೀವು ಕಮೆಂಟ್ ಮಾಡಿ, ನೆಕ್ಸ್ಟ್ ಏನಾರು ಆ ಥರ ಇಡು ಅಂತ ಹೇಳಿದ್ರೆ ನೆಕ್ಸ್ಟ್ ನಾನು ಆ ಥರ ಇಟ್ಟು ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಏನಾಗುತ್ತೆ ಅಂತ. ಸೊ ಇವತ್ತಿಗೆ ಇಷ್ಟೇ ಗೈಸ್ ಈ ವಿಡಿಯೋ. ಆ್ಯಕ್ಚುಲಿ ಇದನ್ನು ಮಾಡೋಕ್ಕೆ ನಿನ್ನೆ ಒಂದಿನ ಇವತ್ತೊಂದಿನ 2 ಡೇಸ್ ಆಯಿತು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇದು ಹೊಸ ಕಂಟೆಂಟ್ ತೊಗೊಬಂದೆ, ಸೊ ಒಂದೇ ಥರ ಕಂಟೆಂಟ್ ಇದ್ದರೆ ಚೆನ್ನಾಗಿರಲ್ಲ ಅಂತ. ಸೊ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.